ಸುದ್ದಿ ಬಂದಿದ್ದು ಮಧ್ಯಾಹ್ನ ಎಷ್ಟು 11-12 ಗಂಟೆಗೆ ಸುದ್ದಿ ಬಂತು. ಯಾವುದಾದ್ರೂ ಚಾನಲ್ನವರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತಾರೆ ನೋಡ್ತೇನೆ, ಯಾರೂ ಇಲ್ಲ. ನಮಗೆ ಒಂದು ಪೊಲೀಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಇಡೀ ದಿನ ಹೇಳ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣ ಅವರಿಗೆ ನೋಟಿಸ್, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್, ಬಂಧನದ ವಾರಂಟ್, ಸೌಜನ್ಯ ಹೋರಾಟಗಾರರಿಗೆ ಸಂಕಷ್ಟ. ಮತ್ತೆ ಇದನ್ನ ಯಾಕೆ ಯಾರು ನಾನ್ ಬೇಲೇಬಲ್ ವಾರಂಟ್ ಆದ್ರೂ ಕೂಡ ಯಾಕೆ ಯಾವ ಟಿವಿ ಚಾನಲ್ ಅವರು ಮಾತಾಡ್ತಿಲ್ಲ? ಒಬ್ರೊಬ್ರು ಏನೋ ಮಾತಾಡ್ಕೊಂಡು ಬಿಟ್ಟಿದ್ರೇನು? ನಿಮ್ದು ನಾವು ಮುಚ್ಚಿಟ್ಕೋತೀವಿ, ನಂದು ನೀವು ಮುಚ್ಚಿಟ್ಕೋ. ಇವ್ರನ್ನ ಅವ್ರು ಮುಚ್ಚಿಟ್ಕೊಳ್ಳೋದು, ಅವ್ರನ್ನ ಇವ್ರು ಮುಚ್ಚಿಟ್ಕೊಳ್ಳೋದು, ಇವ್ರ ಕೊಳೆ ಅವ್ರು ಮುಚ್ಚಿಟ್ಕೊಳ್ಳೋದು, ಅವ್ನು ಮಾಡಿದ ಕೊಳೆ ಇವ್ರು ಮುಚ್ಚಿಟ್ಕೊಳ್ಳೋದು. ನಾವು ಹೋರಾಟಗಾರರ ಮೇಲೆ ಒಂದು ನೋಟಿಸಿಗೆ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಸೀದಾ ಪೊಲೀಸರು ಮನೆಗೆ ಬರ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರದ್ದು ಗಡೀಪಾರು ಅಂತೇಳಿ ನೋಟಿಸೇ ಇಶ್ಯೂ ಮಾಡಿಲ್ಲ, ಏಕಾಏಕಿ ಬೆಳಿಗ್ಗೆ 40-50 ಜನ ಪೊಲೀಸರು ಬರ್ತಾರೆ. ಇವನ ಮೇಲೆ ನಿರಂತರವಾದಂಥ ವಾರಂಟ್ ಇದೆ. ಪವರ್ ಟಿವಿಯ ರಾಕೇಶ್ ಶೆಟ್ಟರಿಗೆ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿದೆ ಅಂತೆ. ಪವರ್ ಟಿವಿಯ ರಾಕೇಶ್ ಶೆಟ್ಟರು ಕಾಣೆಯಾಗಿದ್ದಾರಂತೆ. ಈ ರೀತಿಯಾದಂಥ ಒಂದು ಸುದ್ದಿ ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಲ್ಲಿ ಏನು ವಾರಂಟ್ ಆಗಿರುವಂತಹ ವಿಚಾರಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ರಾಕೇಶ್ ಶೆಟ್ಟರು ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಅದೆಷ್ಟು ಸಾರಿ ವೇದಿಕೆಗಳ ಮೇಲೆ ಮಾತಾಡಿದ್ದಾರೆ, ಅದೆಷ್ಟು ಬಾರಿ ಮಾತಾಡಿದ್ದಾರೆ. ಬೆಂಗಳೂರಿನ ಧರ್ಮ ಸಂರಕ್ಷಣಾ ಸಭೆ ಆಗಿರ್ಬೋದು, ಕಾರ್ಕಳದ ಧರ್ಮ ಸಂರಕ್ಷಣಾ ಸಭೆ ಆಗಿರ್ಬೋದು, ಇಲ್ಲೆಲ್ಲ ಯಾವ ರೀತಿ ಮಾತಾಡಿದ್ದಾರೆ, ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಿಂದಿಸಿದ್ದಾರೆ, ಅವರ ಅಪಾರ್ಟ್ಮೆಂಟಲ್ಲಿರುವಂಥ ಹೆಣ್ಣು ಮಕ್ಕಳು ಯಾವ ರೀತಿ ಇವರನ್ನ ತರಾಟೆಗೆ ತೆಗೆದುಕೊಂಡಿದ್ರು, ಇವರ ಮೇಲೆ ಎಷ್ಟು ಕೇಸುಗಳಿದ್ದಾವೆ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ರಲ್ಲ. ಈಗ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ವಿಚಾರದಲ್ಲಿ ಇವರು ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಅಂತೇಳಿ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿದೆ. ಬಾಲನ್ನವರು, ಹಿರಿಯ ವಕೀಲರಾದಂತಹ ಬಾಲನ್ನವರು ಈ ಕೇಸನ್ನು ನಡೆಸ್ತಾ ಇದ್ದಾರೆ. ಈ ರಾಕೇಶ್ ಶೆಟ್ಟರು ಊರಿಗೆಲ್ಲ ಉಪದೇಶ ಹೇಳ್ತಾರಲ್ಲ, ಊರಿಗೆಲ್ಲ ಉಪದೇಶ ಹೇಳುವಂಥ ಒಬ್ಬ ಪತ್ರಕರ್ತ ಅಥವಾ ಸಂಸ್ಥೆಯ ಮುಖ್ಯಸ್ಥ, ಈ ವ್ಯಕ್ತಿಯ ಮೇಲೆ ಇಷ್ಟು FIR ಆಗಿದೆ, ಇಷ್ಟು ಕೇಸುಗಳು ನಡೀತಾ ಇದ್ದಾವೆ. ಈಗ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕಾಗಿರುವಂಥ ರಾಕೇಶ್ ಶೆಟ್ಟರು ಈ ರೀತಿ ತಲೆ ತುಂಬಿಸ್ಕೊಂಡಿದ್ದಾರೆ, ನಾನ್ ಬೇಲೇಬಲ್ ವಾರಂಟ್ ಆಗುತ್ತೆ ಅಂತಂದರೆ ಯಾವ ಸಂದೇಶ ಕೊಡ್ತಾರೆ ರಾಕೇಶ್ ಶೆಟ್ಟರು? ನಾವು ಪದೇ ಅದನ್ನೇ ಹೇಳ್ತಾ ಇರುವಂಥದ್ದು. ಸೌಜನ್ಯ ಶಕ್ತಿ ಯಾವ ರೀತಿ ಇದೆ ಅಂತಂದರೆ ಒಬ್ಬೊಬ್ಬರು ಮುಖವಾಡವನ್ನು ಬಯಲು ಮಾಡ್ತಾ ಇದ್ದಾಳೆ ಹೆಣ್ಮಗಳು. ನೀವು ನೋಡ್ತಾ ಬನ್ನಿ, ಭಾಳಷ್ಟು ಜನ ಸೈಲೆಂಟ್ ಆಗೋಗಿದ್ದಾರೆ. ಅಂದರೆ ಆ ಶಕ್ತಿ ಅಲ್ಲಿದೆ. ಎಷ್ಟೆಲ್ಲ ಮಾತಾಡಿದ್ರು ರಾಕೇಶ್ ಶೆಟ್ಟರು, ಏನೆಲ್ಲ ಮಾತಾಡಿದ್ರು, ಸೌಜನ್ಯ ಹೋರಾಟಗಾರರನ್ನ ಏಕವಚನದಲ್ಲಿ ಬಿಂಬಿಸಿದ್ರು, ಎಲ್ಲವನ್ನೂ ಮಾಡಿದ್ರಲ್ಲ. ಇವತ್ತೇನಾಯಿತು? ಧರ್ಮ ಸಂರಕ್ಷಣಾ ಸಭೆಗಳನ್ನು ಮಾಡಿದ್ದಾಯಿತು, ವಿ2 ಸೂರ್ಯನ ಕರ್ಕೊಂಡು ಬಂದಿದ್ದಾಯಿತು, ಕಾಮಾಟಿಪುರದ ಕಾಮಾಕ್ಷಿ ಅಂದಿದ್ದಾಯಿತು, ರೇಪಿಸ್ಟ್ ಕಾಮಾಕ್ಷಿ ಅಂದಿದ್ದಾಯಿತು, ಕ್ಷಮಿಸು ಸೌಜನ್ಯ ಅಂದಿದ್ದಾಯಿತು, ಎಲ್ಲವನ್ನೂ ಮಾಡಿಬಿಟ್ರಲ್ಲ. ಇವತ್ತೇನಾಯಿತು? ಇವತ್ತು ಪವರ್ ಟಿವಿಯನ್ನು ಓವರ್ಟೇಕ್ ಮಾಡಿ ಇವತ್ತು ರಿಪಬ್ಲಿಕ್ ಕನ್ನಡ ಪವರ್ ಟಿವಿಯ ಪ್ರಚಾರವನ್ನು ಅವರು ತಗೊಂಡ್ಬಿಟ್ಟಿದ್ದಾರೆ. ಹಿಂದೆ ಒಂದು ವಿಚಾರವನ್ನು, ಯಾವುದೋ ಒಂದು ಆಡಿಯೋ ಔಟ್ ಆಗಿತ್ತು. ಪವರ್ ಟಿವಿಯವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ. ಅಂದರೆ ಇವರಿಗೆ ಬದ್ಧತೆ ಅನ್ನೋದಿದೆಯಾ? ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥವ್ರು ಬದ್ಧತೆ ಅನ್ನೋದಿದೆಯಾ? ಈಗಾಗಲೇ ಒಂದು ಸಾರಿ ಚಾನೆಲ್ ಬಂದಾಗಿತ್ತು, 2ನೇ ಸಾರಿ ಬಂದಾಗಿತ್ತು, 3ನೇ ಸಾರಿನೂ ಬಂದಾಗುವಂಥ ಸಾಧ್ಯತೆ ಇದೆ. ಅವರನ್ನು ನಂಬಿಕೊಂಡಿರುವಂತಹ 100 ಜನ ಪತ್ರಕರ್ತರ ಕತೆ ಏನು, ಟೆಕ್ನಿಷಿಯರ್ ಕತೆ ಏನು? ಏನೋ ಮಾತಾಡಬೇಕು ಅಲ್ಲ. ನಾವು ಮಾತಾಡಬೇಕಾದ್ರೆ ನಾವು ಸರಿ ಇದ್ದೀವಾ, ನಾವು ಕರೆಕ್ಟಾಗಿದ್ದೀವಾ? ನ್ಯಾಯಾಲಯದಿಂದ ವಾರಂಟ್ ಇಶ್ಯೂ ಆಗಿದೆ ಅಂತಂದಾಗ ಅಲ್ಲಿ ಹೋಗ್ಬೇಕಾಗಿತ್ತು. ಯಾಕೆ ತಲೆ ಮರೆಸ್ಕೊಂಡೋಗಿದ್ದಾರೆ? ಇವರ ಭಾಷೆ ಎಂಥದ್ದು? ಎಂತೆಂಥ ಭಾಷೆಗಳನ್ನು ಪ್ರಯೋಗ ಮಾಡಿದ್ದಾರೆ ಇವರು ಪತ್ರಕರ್ತರ. ಒಬ್ಬ ಪತ್ರಕರ್ತ ಬಹುವಚನವನ್ನು ಯೂಸ್ ಮಾಡ್ಬೇಕ್ರಿ, ಬಹುವಚನವನ್ನೇ ಮಾತಾಡಬೇಕು, ಏಕವಚನನೂ ಮಾತಾಡಬಾರ್ದು. ಇದು ಪತ್ರಕರ್ತರ ಬದ್ಧತೆ, ಪತ್ರಕರ್ತರ ನೈತಿಕತೆಯನ್ನು ಇವತ್ತು ಇವರ ಮಾತುಗಳಿಂದಾಗಿ ಹಾಳು ಮಾಡ್ತಾ ಇದ್ದಾರೆ ಅಂತಂದಾಗ ನಾವೇನು ಮಾಡಬೇಕು? ಇಂತಹ ಪತ್ರಕರ್ತರನ್ನು ಸರಿದಾರಿಗೆ ತರುವಂತಹ ಕೆಲಸ ನಮ್ಮಂಥ ಯೂಟ್ಯೂಬರ್ಸ್ ಮಾಡಬೇಕು. ಒಬ್ಬ ಕುಟ್ಲಾರ್ ರಾಂಪೇಜನ್ನು ಯೂಟ್ಯೂಬರ್ಸ್ನ ಇವರು ಗುರಿಯಾಗಿಸ್ಕೊಂಡು ಒಂದು ಸ್ಯಾಟಲೈಟ್ ಚಾನೆಲ್ ಅವರು ಲೈವಲ್ಲಿ ಮಾತನಾಡ್ತಾರೆ ಅಂತಂದರೆ ಇವರ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ? ಒಬ್ಬ ಯುನೈಟೆಡ್ ಮೀಡಿಯಾದ ಒಬ್ಬ ಅಭಿಯನ್ನು ಇಟ್ಕೊಂಡು ಇವರು ಲೈವ್ ಮಾಡ್ತಾರೆ ಅಂತಂದರೆ ಇವರ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗಿದೆ? ಅರ್ಥ ಮಾಡ್ಕೊಡ್ಬೇಕಲ್ಲ. ಇದು ಪವರ್ ಟಿವಿಯ ರಾಕೇಶ್ ಶೆಟ್ಟರ ಕತೆ. ಎಷ್ಟು FIR ಆಗಿದೆ, ಇಷ್ಟೊಂದು ಆಗಿದೆ. ಇವರು ಚಾನೆಲ್ಗೆ ಲೈಸೆನ್ಸೇ ಇಲ್ಲ ಅಂತೇಳಿ ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ದಾರೆ.
ಎಲ್ಲವನ್ನೂ ನೋಡಿ ಕಾನೂನುಬದ್ಧವಾಗಿ ಯಾವುದನ್ನು ನಡಿಬೇಕು ಯಾವುದನ್ನು ನಡಿಬಾರ್ದು ಅನ್ನೋದು ಗೊತ್ತಿಲ್ಲ ಇವರಿಗೆ. 14-15 ತನ್ನ ಅಪಾರ್ಟ್ಮೆಂಟಲ್ಲಿರುವಂತಹ ಮಹಿಳೆಯರು ಇವರಿಗೆ ಛೀಮಾರಿ ಆಗ್ತಾರೆ ಅಂತಂದರೆ ಇವರು ಯಾವ ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ? ಇವೆಲ್ಲವೂ ಸಹ ಸೌಜನ್ಯ ಶಾಪರಿ. ಸೌಜನ್ಯ ವಿಚಾರಕ್ಕೆ ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ಸಹ ಇವತ್ತು ಮೂಲೆ ಗುಂಪಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಮೂಲೆ ಗುಂಪಾಗ್ತಾ ಇದ್ದಾರೆ. ಅವರ ಇರುವಿಕೆಗಳನ್ನು ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಾ ಇದ್ದಾರೆ? ಈಗ ರಿಪಬ್ಲಿಕ್ ಕನ್ನಡದವರು ಟೋಟಲ್ ಆಗಿ ಅವ್ರಿಗೆ ವೇದಿಕೆ ಕೊಡ್ತಾ ಇರುವಂಥದ್ದು, ಟೋಟಲಿ ವೇದಿಕೆ ಕೊಡ್ತಾ ಇದ್ದಾರೆ. ಮಾಡಲಿ, ಸಂತೋಷ. ಆದರೆ ಸತ್ಯ ಹೊರಗಡೆ ಬರಬೇಕು. ಒಬ್ಬ ಪತ್ರಕರ್ತ 4 ಜನಕ್ಕೆ ಮಾರ್ಗದರ್ಶಿ ಆಗಿರಬೇಕೆ ಹೊರತು, 4 ಜನಕ್ಕೆ ಮಾರ್ಗದರ್ಶಿಯಾಗಿ ವಿಚಾರಗಳನ್ನು ಹೇಳ್ಬೇಕೆ ಹೊರತು ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಬ್ಲ್ಯಾಕ್ ಮೇಲ್ ವಿಡಿಯೋ ಫ್ಯಾಕ್ಟರಿ ಎಂದೇ ಕುಖ್ಯಾತಿಗೊಂಡಿರುವಂತಹ ಲೈಸೆನ್ಸ್ ಇಲ್ಲದ ಕನ್ನಡದ ಟಿವಿ ಚಾನಲ್ ಪವರ್ ಟಿವಿಯ ನಕಲಿ MD ರಾಕೇಶ್ ಶೆಟ್ಟಿ ಎನ್ನುವಂತಹ ಒಬ್ಬ ಫ್ರಾಡ್ ಮೇಲೆ, ಆ ಒಬ್ಬ 420ಯ ಮೇಲೆ ಇವತ್ತು ಮತ್ತೊಮ್ಮೆ ನಾನ್ ಬೇಲೇಬಲ್ ವಾರಂಟ್ ಆಗಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಿಂದ. ಖ್ಯಾತ ವಕೀಲ ಬಾಲನ್ ಅವರು ವಾದ ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಪ್ರಕರಣ ಒಬ್ಬ ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಕೆಟ್ಟದಾಗಿ ಬೈದಿದ್ದಕ್ಕೆ, ಮಾನನಷ್ಟ ಮಾಡಿದ್ದಕ್ಕೆ, ಇವನು ಯೂಶುವಲಿ ಬೈತಾನಲ್ಲ, ಬೊಗಳೋದೆ ಹುಚ್ಚುನಾಯಿ ಬೊಗಳುತ್ತದಲ್ಲ, ಆ ಥರ ಬೊಗಳಿದ್ದಕ್ಕೆ ಇವನ ಮೇಲೆ ಪ್ರಕರಣ ದಾಖಲಾಗಿತ್ತು. ಇವತ್ತು ಅವನು ಕೋರ್ಟಿಗೆ ಬರದೇ ಇರುವುದಕ್ಕೆ ವಾರಂಟ್ ಇಶ್ಯೂ ಆಗಿದೆ. ಅವನು ಕೋರ್ಟ್ ಬರದೇ ಇರೋದಕ್ಕೆ ನಿರಂತರವಾಗಿ ಅವನ ಯಾವುದೇ ಕೇಸ್ಗಳಲ್ಲಿ ಕೋರ್ಟಿಗೆ ಬರುವುದೇ ಇಲ್ಲ. ನಾನು ಅಲ್ಲಿ ಹೋಗಿದ್ದೀನಿ, ಅವ್ರು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಬರೀ ಇದೇ ಸಬೂಬ್ ಹೇಳ್ತಿರ್ತಾರೆ. ಅವ್ನು ನೋಡಿದರೆ ಅಲ್ಲೇ ಮುಚ್ಕೊಂಡು ಕೂತ್ಕೊಂಡು ಅವ್ರ ಹೆಂಡತಿ ಹಿಂಗಾಯಿತು, ಇವನ ಹೆಂಡತಿ ಹಿಂಗಾಯಿತು, ಆ ಗಂಡ ಹಿಂಗಾಯಿತು, ಇವ್ರ ಮೇಲೆ ಕೆಟ್ಟ ಕೊಳಕ ಬೈತಾನ ಇರ್ತಾನೆ. ಅದೇ ಯಶವಂತಪುರದಲ್ಲಿರುವಂತಹ ಅವನ ಬ್ಲ್ಯಾಕ್ ಮೇಲ್ ವಿಡಿಯೋ ಫ್ಯಾಕ್ಟ್ರಿ ಪವರ್ ಟಿವಿಯಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಆದರೂ ಕೂಡ ಯಾವುದೇ ಆ್ಯಕ್ಷನ್ ಇದುವರೆಗೆ ತಗೊಂಡಿಲ್ಲ. ಇದುವರೆಗೆ ಆತನ ಮೇಲೆ ನಾನು ಹಿಂದೆನೂ ಕೂಡ ಹಲವಾರು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೆ. ಈ ಫ್ರಾಡ್ 420 ರಾಕೇಶ್ ಶೆಟ್ಟಿ ಮೇಲೆ 5 ಸಜೆ ಆಗಿದೆ, ಅಂದರೆ ಕನ್ವಿಕ್ಷನ್ ಆಗಿದೆ. 2 ಪ್ರಕರಣಗಳಲ್ಲಿ ಇವನು ಪ್ರೊಕ್ಲೇಮ್ಡ್ ಅಫೆಂಡರ್, ಅಂದರೆ ಘೋಷಿತ ಅಪರಾಧಿ. 6 ಕೇಸ್ನಲ್ಲಿ ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿತ್ತು. ಯಾವ್ಯಾವ ಕೇಸ್ಗಳು? ಬರೀ ಡಿಫೇಮೇಷನ್, ಈ ಟಿವಿ ಚಾನಲ್ನಲ್ಲಿ ಮಾತಾಡಿದ್ದ ಅನ್ನೋದಕ್ಕೊಂದೇ ಅಲ್ಲ, ಹಫ್ತಾ ವಸೂಲಿ, ಎಕ್ಸ್ಟಾರ್ಷನ್, ಆನಂತರ ಪ್ರಾಣ ಬೆದರಿಕೆ, ಫ್ರಾಡ್, ಚೆಕ್ ಬೌನ್ಸ್ ಕೇಸ್, ಇಂಪರ್ಸೋನೇಷನ್ ಎಲ್ಲವೂ ಕೂಡ ಅತ್ಯಂತ ಗಂಭೀರ ಆರೋಪಗಳು ಇರತಕ್ಕಂಥ ಪ್ರಕರಣದಲ್ಲಿ ಇವನಿಗೆ ಶಿಕ್ಷೆ ಆಗಿದೆ.